ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ಎಎಸ್ ಭೈರಪ್ಪರವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸಿಡಿಹೊಸಕೋಟೆ ಮುನಿಕೃಷ್ಣ, ಪಿಡಿಒ ಶ್ರೀಮತಿ ಸುನೀತಾ, ಕಾರ್ಯದರ್ಶಿಗಳಾದ ಇಗಲೂರು ಮಂಜುನಾಥ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಹಾಗೂ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. 12,472 ಗಜಾನನ ಎಲೆಕ್ಟ್ರಿಕಲ್ಸ್ 19,120, ನಾಗೇಶ್ವರಿ ಎಲೆಕ್ಟ್ರಿಕಲ್ಸ್ 4,95,712, ಜೆಕೆ ಹಾರ್ಡ್ವೇರ್ ಅಂಡ್ ಎಲೆಕ್ಟ್ರಿಕಲ್ಸ್ 1,89,094, ಮಿಡ್ಟೆಕ್ ಎಲೆಕ್ಟ್ರಿಕಲ್ಸ್ 6,01,739, ಜೆಕೆ ಹಾರ್ಡ್ವೇರ್ 1,89,094, ಶ್ರೀ ಸಾಯಿ ಎಂಟರ್ಪ್ರೈಸಸ್ 1,13,280, ಚನ್ನಕೇಶವ ಎಲೆಕ್ಟ್ರಿಕಲ್ಸ್ 15,13,905, ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಿರುವಂಥದ್ದು 6 ಲಕ್ಷ, ಜೆಸಿಬಿ ಮೂಲಕ ಸ್ವಚ್ಛತೆ ಮಾಡಿಸಿದ ಬಾಬ್ತು 4,17,640, ಒಟ್ಟು 1,47,73,052 ರೂಗಳು. ಕಾಂಪೌಂಡ್ ಆಗಿರ್ಬೋದು, ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು, ಮುಂತಾದ ಒಂದು ಸ್ಮಾರ್ಟ್, ನನಗೇನು ಇಷ್ಟ ಆಗಿದೆ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ ಅನ್ನ ಅಳವಡಿಸ್ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿದಲ್ಲಿ 2 ಸ್ಕೂಲ್ಗೆ. ಒಂದು ಸುರಗಜಕ್ಕನಹಳ್ಳಿನೇ ಆಗಿರ್ಬೋದು, ಮಕ್ಕಳು ಕೇಳಿ ತಿಳ್ಕೊಳ್ಳೋದಕ್ಕಿಂತ ನೋಡಿ, ಕಣ್ಣಲ್ಲಿ ನೋಡಿ, ಕಿವಿನಲ್ಲಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಕಲಿಕೆಯನ್ನು 100% ಉಂಟು ಮಾಡೋದ್ರಲ್ಲಿ ಏನೋ ಅದೊಂದು ಸಂಶಯ ಏನಿಲ್ಲ. ಉತ್ತಮವಾದ ಕಲಿಕೆಯನ್ನು ಉತ್ತಮಪಡಿಸೋದ್ರಲ್ಲಿ ಉತ್ತಮ ಇದು ಬಂದಿದೆ. ಅದಕ್ಕಾಗಿ ನಾನು ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯತಿಗೆ ನಾನು ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತೆ ಎಲ್ಲ ಶಾಲೆಗಳಲ್ಲೂ ಈಗ ಬೈಲಿಂಗ್ವೆಲ್ ಆಗಿದೆ. ಹಿಂದಿನ ವರ್ಷಗಳೆಲ್ಲ ಕನ್ನಡ ಮೀಡಿಯಂ ಇತ್ತು, ಈಗ ಕನ್ನಡ ಮೀಡಿಯಂ ಇಲ್ಲ, ಆಂಗ್ಲ ಮಾಧ್ಯಮ ಆಗಿದೆ, ಇಂಗ್ಲಿಷ್ ಮೀಡಿಯಂ. ಬೈಲಿಂಗ್ವೆಲ್ 1 to 5th ಬೈಲಿಂಗ್ವೆಲ್ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಮಕ್ಕಳನ್ನೆಲ್ಲನೂ 6 ರಿಂದ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಹ ಊರಲ್ಲಿ ಎಲ್ಲೇ ಒಂದು ಬೀದಿಗಳಲ್ಲಿ ಆಗಿರ್ಬೋದು 6 ರಿಂದ 14 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ಸೇರಿಸಿ ಯಾವುದೇ ಒಂದು OYSC ಮಕ್ಕಳು ಇಲ್ಲದೆ ಹಾಗೆ ಮತ್ತೆ ಯಾವುದೇ ಒಂದು ವಿದ್ಯೆಯಿಂದ ವಂಚಿತ ಆಗದೇ ಇರೋ ತರ ಪೋಷಕರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಸ್ಕೂಲ್ಗಳಲ್ಲಿ ಹೊರಗಡೆ ಇಲ್ಲ, ಮಕ್ಕಳೇ ಬರೋದಿಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡಿದಿರಿ, ಆಕರ್ಷಣೆ ಮಾಡಿ ಆ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಸರ್ಕಾರಿ ಶಾಲೆಗಳಲ್ಲಿ ಓದಿಸೋದಕ್ಕೆ ಏನು ಅವ್ರಿಗೆ ನೀವು ಒಂದು ಮುತುವರ್ಜಿ ಮಾಡಿದಿರಿ, ಏನು ಸೌಕರ್ಯ ಕೊಟ್ಟಿದ್ದೀರಿ ಅಂತ ತಿಳಿಸಲಿಲ್ಲ ತಾವು. ಮತ್ತೆ ಈಗ ಪ್ರೈವೇಟ್ ಸ್ಕೂಲ್ಗಳಾದ್ರೂ ಬಸ್, ಡ್ರೆಸ್ ಇವೆರಡೇ ಅದಕ್ಕೆ ಆಕರ್ಷಣೆ. ಬಸ್ ಒಂದು ಡ್ರೆಸ್ ಇದೇ ಆಕರ್ಷಣೆ ಅಷ್ಟೇ. ಆದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಉಚಿತವಾಗಿ ಸಮವಸ್ತ್ರ ಕೊಡ್ತೀವಿ, ಬಿಸಿಯೂಟ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ. ಯಾವುದೇ ಒಂದು ಅಪೌಷ್ಟಿಕತೆ ಉಂಟಾಗಬಾರ್ದು ಅಂತ ಪೌಷ್ಟಿಕವಾಗಿ ಇರ್ತಕ್ಕಂಥ ರಾಗಿ ಮಾಲ್ಟು, ಬೆಳಿಗ್ಗೆ ಹಾಲು, ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಒಂದು ಕಲಿಕೆನ ಉಂಟು ಮಾಡ್ತೀವಿ ಸರ್. ಮತ್ತೆ ಇನ್ನೇನ್ ಬೇಕಿತ್ತು ಸರ್ ಒಂದು ಎಲ್ಲಾ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಅವ್ರು ಮೊಟ್ಟೆ ಕೊಡ್ಬೇಕು. ಆಮೇಲೆ ಅವ್ರು ಬೇರೆ ಬೇರೆ ಈಗ SAR ಇರ್ಬೋದು, ಆಮೇಲೆ ಸೆನ್ಸಸ್ ಇರ್ಬೋದು, ಇದಕ್ಕೆಲ್ಲ ಟೀಚರ್ಸ್ ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ. ಅದೊಂದು ಉದ್ದೇಶದಿಂದ ಈಗ ನಾವು ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸಿರೋದು ಅವ್ರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಶಿಕ್ಷಕರನ್ನ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ SIR ಮಾಡೋದಕ್ಕೂ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೆನ್ಸಸ್, ಅದೇ ರೀತಿ ಮೊಟ್ಟೆ ಕೊಡ್ಬೇಕು, ಇನ್ನೊಂದು ಕೊಡ್ಬೇಕು, ಮತ್ತೊಂದು ಮೀಟಿಂಗು, ಪದೇ ಅವ್ರನ್ನ ಶಾಲೆ ಅವಧಿಯಲ್ಲಿ ಕರ್ಕೊಳ್ತಾರೆ. ಈಗ ಆನೇಕಲ್ ಹೋಗ್ಬೇಕು, ಅಲ್ಲಿ BO ಆಫೀಸಲ್ಲಿ ಸಭೆ ಇರುತ್ತೆ, ಮತ್ತೆ ಅವ್ರ ಕ್ಲಸ್ಟರ್ ಲೆವೆಲ್ ಅಲ್ಲಿ ಇರುತ್ತೆ.
ಇಲ್ಲೆಲ್ಲ ಅವ್ರು ಹೋದಾಗ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಶಿಕ್ಷಕರನ್ನ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲಿಸ್ಕೊಡೋ ಉದ್ದೇಶದಿಂದ ಅವ್ರಿಗೆ ಬೇರೆ ಯಾವುದಕ್ಕೂ ಬಳಕೆ ಮಾಡ್ಕೋಬಾರ್ದು ಅಂತ ನಾನು ಈ ಸಭೆಯಲ್ಲಿ ಹೇಳ್ತೇನೆ. ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ಮುಂಗಾರಲ್ಲಿ ರಾಗಿ ಮತ್ತೆ ತೊಗರಿ ಮತ್ತು ಅಲಸಂದೆ ಮತ್ತು ಅಲಸಂದೆಯನ್ನು ನಾವು ಬಿತ್ತನೆಯನ್ನ ತರ್ತಿದ್ದೀವಿ. ಎಲ್ಲ ಬೀಜಗಳು ಸಹ ಸಬ್ಸಿಡಿ ದರದಲ್ಲಿ ರೈತರಿಗೆ ಲಭ್ಯವಿದೆ. ಈಗ ಎಲ್ಲ ರೈತರು ಕೂಡ ಅದರ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ನಮ್ಮ ಇಲಾಖೆಯಲ್ಲಿ ಅದೇ ರೀತಿ ಕೃಷಿ ಯಂತ್ರೋಪಕರಣಗಳ ಯೋಜನೆ ಇದೆ. ಇದು ವರ್ಷ ಪೂರ್ತಿ ಕೂಡ ರೈತರು ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ರೈತರು ತಮ್ಮ ಆಧಾರ್, ಪಾಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ FID ಅಂತ ಒಂದು ನಮ್ಮಲ್ಲಿ ಫಾರ್ಮರ್ಸ್ ID ಅಂತ ಮಾಡ್ತೀವಿ. ಇದನ್ನ ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಮಾಡಿಸ್ಕೊಳ್ದೇ ಇರೋರು ಕೂಡ ಇದನ್ನ ಖಂಡಿತವಾಗೂ ಮಾಡಿಸ್ಕೋಬೇಕಂದ್ರೆ, ಯಾಕಂದ್ರೆ ಎಲ್ಲಾ ನಮ್ಮ ಇಲಾಖೆಗಳ ಏನೇ ಸವಲತ್ತು ತಗೋಬೇಕಾದ್ರೂ ಕೂಡ ಈ ಒಂದು ID ಮುಖಾಂತರವೇ ನಾವು ಅದನ್ನ ರೈತರಿಗೆ ಕೊಡ್ತಾ ಇದೀವಿ. ಆದ್ರಿಂದ ಎಲ್ಲರೂ ಕೂಡ FID ಮಾಡಿಸ್ಕೋಬೇಕಾಗುತ್ತೆ. ಬ್ಯಾಂಕಿನಲ್ಲಿ ಪ್ರತಿಯೊಬ್ಬರು ಸಹ ಪಾಣಿಯನ್ನು ಒಳಗೊಂಡಿರುವಂತಹವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಸೌಲಭ್ಯವನ್ನು ಸಹ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬೆಳೆ ಸಾಲ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಹೊಸದಾಗಿ ಈಗ ಕೃಷಿಕ ಆ್ಯಪ್ ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ಒಂದು ಕೃಷಿಕ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಒಂದು ಸಾಲ ಸೌಲಭ್ಯನ ಬೆಳೆ ಸಾಲವನ್ನ ತಿಳ್ಕೊಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕ್ರಾಪ್ ಲೋನ್, ಟರ್ಮ್ ಲೋನ್ ಅಂತ ಹೇಳಿ ಎಲ್ಲ ತರದ ಸಾಲ ಸೌಲಭ್ಯ ಸಿಗುತ್ತೆ ಬ್ಯಾಂಕಿನಲ್ಲಿ. ಹಾಗೆ ಹಸುವನ್ನ ಖರೀದಿ ಮಾಡ್ಲಿಕ್ಕೂ ಸಹ ಅವುಗಳನ್ನ ಪೋಷಣೆ ಮಾಡ್ಲಿಕ್ಕೂ ಸಹ ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ಸೊ ಹಾಗಾಗಿ ಕೋಳಿ ಸಾಕಾಣಿಕೆ ಹಾಗೂ ಮೇಕೆ ಸಾಕಾಣಿಕೆ ಮತ್ತೆ ಹಸುವನ್ನ ಖರೀದಿ ಮಾಡ್ಲಿಕ್ಕೂ ಸಹ ಸಾಲ ಸೌಲಭ್ಯಗಳು ಸಹ ಬ್ಯಾಂಕಿನಲ್ಲಿ ಸಿಗತ್ತೆ. ಸೊ ದಯವಿಟ್ಟು ಇದೇ ಯೋಜನೆನ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಈಗ ಸ್ಕಾಲರ್ಶಿಪ್ ಅಂತ ಹೇಳಿ ಅಪ್ಲೈ ಮಾಡ್ತಿದ್ದೀರಾ, ಸೊ ಮಕ್ಕಳಿಗೂ ದಯವಿಟ್ಟು KYC ಅಪ್ಡೇಟ್ ಮಾಡಿಸಿ, ಹಾಗೆ ಲಾಗಿನ್ ಅಪ್ಡೇಟ್ ಮಾಡಿಸಿ. ಆಧಾರ್ ಕಾರ್ಡ್ ಮ್ಯಾಪಿಂಗ್ ಅಂತ ಹೇಳಿ ಕರಿತೀವಿ. ಸೊ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆದ್ರೆ ಮಾತ್ರನೇ ಒಂದು ಆನ್ಲೈನ್ ಮೂಲಕವಾಗಿ ನೀವು ಸ್ಕಾಲರ್ಶಿಪ್ಗೆ ಮಕ್ಕಳಿಗೆ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತೆ. ಮಕ್ಕಳ ಅಕೌಂಟ್ ಆಕ್ಟಿವ್ ಇರೋ ತರ ನೋಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್, ಅದನ್ನ ನಾನು ಅದು ಬ್ಯಾಂಕ್ ಇದು ವಿಮೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ನಾನು ಫಾಲೋ ಅಪ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಅಕೌಂಟ್ ಎಲ್ಲಿರುತ್ತೋ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಸ್ ಮತ್ತೆ ನಾವು ಅದನ್ನ ವಿಚಾರಿಸ್ತೀವಿ. ಯಾಕೆ ಲಾಸ್ಟ್ ಟೈಮ್ ಎಲ್ಲ ಕಟ್ಟಿದ್ದಾರೆ, ನಾವು ಈಗ ಎಲ್ಲಿ ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ನಾವು ಎಲ್ಲ ಅದು ಕೆನರಾ ಬ್ಯಾಂಕ್ ನಮ್ದು ಎಲ್ಲಿ ಸರಿ, ನಾವು ಅದನ್ನ ವಿಚಾರಿಸ್ತೀವಿ. ಯಾಕೆ ಸಿಂಡಿಕೇಟ್ ಇತ್ತು, ಈಗ ಕೆನರಾ ಬ್ಯಾಂಕ್. ಅದಕ್ಕೆ ನಾವು ಎಲ್ಲ ಬ್ಯಾಂಕ್ ಮೀಟಿಂಗ್ಸ್ ಆಗತ್ತಲ್ಲ, ಆ ಟೈಮಲ್ಲಿ ಕೂಡ ಹೇಳಿರ್ತೀವಿ ನಮ್ದು ಯಾವುದೇ ಇನ್ಶೂರೆನ್ಸ್ ನ ಅವ್ರು ಯಾಕಂದ್ರೆ ಬ್ಯಾಂಕ್ ಅಲ್ಲೇ ಅದನ್ನ ಮಾಡಿಸ್ಬೇಕಾಗಿದೆ. ಬೆಳೆದು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಮ್ದು ಹೌದು ಹೌದು ಸರಿಯಾಗಿ ಮಳೆಗಳಿಲ್ಲ, ಬೆಳೆಗಳು ಇಲ್ಲ, ಕಷ್ಟಪಟ್ಟು ಮಾಡಲೇಬೇಕು. ಸಿಂಡಿಕೇಟ್ ಬ್ಯಾಂಕ್ ಇದ್ದಾಗ ಬಹಳ ಬಹಳ ಜನಗಳಿಗೆ ಕ್ರಾಪ್ ಲೋನು ಇನ್ನೊಂದು ಹೇಳಿದ್ದೆಲ್ಲ ಕೊಡ್ತಾ ಇದ್ದೀವಿ. ಈಗ ಕೆನರಾ ಬ್ಯಾಂಕ್ ಆದ್ಮೇಲೆ ಅಲ್ಲಿ ಬಂದಿರೋ ಅಧಿಕಾರಿಗಳಿಗೆ ಒಬ್ಬರು ಕನ್ನಡ ಬರೋದಿಲ್ಲ, ಎಲ್ಲ ತಮಿಳ್ನವರೇ, ಎಲ್ಲ ಗುಜರಾತಿಂದ ಬಂದಿರ್ತಾರೆ. ತಮಿಳ್ನವರು ಫೀಲ್ಡ್ ಆಫೀಸರ್ ನಾಗಾಲ್ಯಾಂಡ್ ಇಂದ ಬಂದಿರ್ತಾರೆ. ಅವ್ರಿಗೇನು ನಮ್ಮ ಭಾಷೆನ ಅರ್ಥ ಆಗೋದಿಲ್ಲ. ಹೋದರೆಲ್ಲ ಕೋತಿಗಳಿದ್ದಂಗೆ ಅಲ್ಲಿ ಇದ್ಬಿಟ್ಟು ವಾಪಸ್ ಬರ್ತಾರೆ. ನಿಮ್ಗೆ ಹೇಳಿದ್ದೀನಿ, ಅದು ನಿಮ್ಮ ನಾನು ಹೆಡ್ ಆಫೀಸ್ ಅವ್ರಿಗೆ ಹೇಳಿದ್ದೀನಿ. ಅವ್ರು ಏನು ಸರ್ ಮಾಡೋದು, ಕರ್ನಾಟಕದಲ್ಲಿ ಯಾರು ಬ್ಯಾಂಕ್ ಎಕ್ಸಾಮ್ ಬರೆಯಕ್ಕೆ ಬರೋದಿಲ್ಲ, ನಾವೇನು ಸರ್ ಮಾಡೋದು ಅಂತ ಹೇಳಿದ್ರು. ಅಲ್ಲ, ಯಾರಾದ್ರೂ ಹಳ್ಳಿಗಳ ಕಡೆ ನಮ್ಮ ಕನ್ನಡ ಬರೋ ನಾಗರೇ ಅಂತ ಹೇಳಿದ್ದೀನಿ. ಅದನ್ನ ವ್ಯವಸ್ಥೆ ಮಾಡಿ ನೀವು ಹೇಳಿ. ಪ್ರಯೋಜನ ಆಗ್ಲಿಲ್ಲ. ಸರ್, ಈಗ ಆಲ್ರೆಡಿ ಒಬ್ಬರು ಬಂದಿದ್ದಾರೆ, ಅಗ್ರಿಕಲ್ಚರ್ ಆಫೀಸರ್ ಅಂತ ಮಾತನಾಡೋರು ಬಂದಿದ್ದಾರೆ ಸರ್. ಹೌದು, ಬೇರೆ ಕಡೆ ಟ್ರಾನ್ಸ್ಫರ್ ಹೋಗಿದ್ದಾರೆ ಸರ್. ಸಾಮಾನ್ಯರಿಗೆ ಯಾರು ಹೋಗಕ್ ಆಗೋದೇ ಇಲ್ಲ. ಇಲ್ಲಿ ಮಾತಾಡೋದು ತೆಲುಗು ಕನ್ನಡ ಜಾಸ್ತಿ. ಅಲ್ಲಿ ಹಿಂದಿ ಎಲ್ಲಿ ಮಾತಾಡ್ತಾರಮ್ಮ, ಬಹಳ ಅವ್ಯವಸ್ಥೆ ಆಗಿ ಆ ಬ್ಯಾಂಕ್ ಕೆಟ್ಟೋಗ್ಬಿಟ್ಟಿದೆ. ಯಾವ ಲೋನು ಇಲ್ಲ ಅದರಲ್ಲಿ. ಏನೋ ಅದು ಯಾವ ಲೋನ್ ಗೌರ್ಮೆಂಟ್ ಕೊಡೋ ದುಡ್ಡು ಅಲ್ಲಿ ಬರುತ್ತೆ. ಪಾರ್ಕ್ಗೆ ಒಂದು ಕಡೆ ಹಾಲೋಬ್ರಿಕ್ಸ್ ಕಾಂಪೌಂಡ್ ಹಾಗೂ ಪಾರ್ಕ್ ವಾಯುವಿಹಾರಿಗಳಿಗೆ ಕುಳಿತುಕೊಳ್ಳಲು ಹಾಸನದ ಸ್ಲ್ಯಾಬ್. ಗೌರೇನಹಳ್ಳಿ ಹಳೆ ಊರಿನಲ್ಲಿ 10 ಸೋಲಾರ್ ದೀಪದ ಕಂಬಗಳು ಅಳವಡಿಸುವ ಕಾಮಗಾರಿ. ಗೌರೇನಹಳ್ಳಿ ಗ್ರಾಮದ ಇಂದಿರಾನಗರದ ವಿನಾಯಕ್ ಮನೆಯಿಂದ ಮಾಲೀಕ್ ರವರ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ. ಗೌರೇನಹಳ್ಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ಕಾಮಗಾರಿ. ಸನಾ ಮನೆಯಿಂದ ಸತ್ಯನ್ ಮನೆಯವರೆಗೆ 15 ಮೀಟರ್ಗಳ ಚರಂಡಿ ನಿರ್ಮಾಣ. ಹುಸೇನ್ ಸಾಬ್ ಮನೆ ಹತ್ತಿರ 50 ಅಡಿ ಉದ್ದದ ಚರಂಡಿ ನಿರ್ಮಾಣ. ನಗ್ನಿ ರವರ ಮನೆಯಿಂದ ಸತ್ತಾರ್ ಮನೆಯವರೆಗೆ RCC ಚರಂಡಿ ಕಾಮಗಾರಿ.
ಗ್ರಾಮದ ನಿಸ್ಸಾರ್ ಮನೆಯಿಂದ ವಸೀಂ ಮನೆಯವರೆಗೆ RCC ಚರಂಡಿ ಮತ್ತು ಹುಸೇನ್ ಸಾಬ್ ಮನೆಯಿಂದ ಕೆರೆಯವರೆಗೆ ಡೆಕ್ ಸ್ಲ್ಯಾಬ್ ಚರಂಡಿ ಕಾಮಗಾರಿ. ಈ ಎಲ್ಲ ಕಾಮಗಾರಿಗಳು ಈ ಸರ್ತಿ ಕಾಮಗಾರಿಗಳು ಹಾಕೊಳ್ಳೋ ಪಟ್ಟಿಯಲ್ಲಿದ್ದಾವೆ. ಇದನ್ನ ನೋಡಿ ಯಾವುದು ಆದ್ಯತೆ ಮೇಲೆ ತಗೊಂಡು ಈ ಸರ್ತಿ ಕಾಮಗಾರಿ ಪಟ್ಟಿಯಲ್ಲಿ ಅಳವಡಿಸಲಾಗುವುದು. ಅದೇ ರೀತಿ ಸಿರಿ ಹೊಸಕೋಟೆ ಗ್ರಾಮ, ಇದರಲ್ಲಿ ಡಿ ಯಲ್ಲಪ್ಪರವರ ತೋಟದಿಂದ ಜಿಗಣಿ ಆನೇಕಲ್ ಮುಖ್ಯ ರಸ್ತೆವರೆಗೂ ರಾಜಕಾಲುವೆ ಸ್ವಚ್ಛಗೊಳಿಸುವ ಕಾಮಗಾರಿ. ಹಾಗೆ ಮಂಜುನಾಥ್ ರವರ ಮನೆಯಿಂದ ಶೋಭಾರಾವ್ ಮನೆಯವರೆಗೂ RCC ಚರಂಡಿ ಮತ್ತು ಸ್ಲ್ಯಾಬ್ ಹಾಕುವ ಕಾಮಗಾರಿ. ಯಲ್ಲಪ್ಪರವರ ಮನೆಯಿಂದ ಪಿಲ್ಲಾರೆಡ್ಡಿ ಮನೆಯವರೆಗೂ RCC ಚರಂಡಿ ಮತ್ತು ಸ್ಲ್ಯಾಬ್ ಹಾಕುವ ಕಾಮಗಾರಿ. ರಾಜೇಂದ್ರ ಮನೆಯಿಂದ ಮೇಣು ಮನೆಯವರೆಗೂ RCC ಚರಂಡಿ ಮತ್ತು ಸ್ಲ್ಯಾಬ್. ತಹಸೀಲ್ದಾರಿಗೆ ಈಗಾಗಲೇ ನಾವು ಬಾಡಿ ಇದ್ದವರು ಅರ್ಜಿ ಕೊಟ್ಟು ಅವರನ್ನ ತಿರುಗಿಸ್ಕೊಡಿ ಅಂತ ಕೊಟ್ಟಿದ್ದೀವಿ. ಅವರು DC ಕರೆದಿದ್ದಾರೆ. ಶ್ರೀನಿವಾಸಪೇಟೆ ಗ್ರಾಮದಲ್ಲಿ ಸರ್ಕಾರಿ ಜಾಗಗಳು ಇರೋದನ್ನ ಕೆಲವರು ಅದನ್ನ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪಂಚಾಯತಿಗೆ ಅದು ಪವರ್ ಇಲ್ಲ ಅದನ್ನ ಕಿತ್ಕೊಳ್ಳೋದಕ್ಕೆ. ಅದೇನಿದ್ರು ತಹಸೀಲ್ದಾರ್ ಮತ್ತು DC ಸೇರಿ ಅದನ್ನ ಬಿಡುಗಡೆ ಮಾಡ್ಬಿಟ್ರೆ ನೀವು ಕೇಳಿದ್ದನ್ನೆಲ್ಲ ಮಾಡ್ಕೊಳ್ಳೋದು ಅನುಕೂಲ ಆಗ್ತದೆ. ಅದು ಈಗಾಗಲೇ ಮೊದಲು ಪಂಚಾಯತಿ ಬಾಡಿ ಇದ್ದಾಗಲೂ ಚರ್ಚೆ ಆಗಿದೆ, ಅದು ನಿಮಗೂ ಗೊತ್ತಿದೆ. ಬೇರೆ ಮಹಿಳಾ ಇದು ಮಾಡೋದಕ್ಕೂ ಅದಕ್ಕೂ ಜಾಗದ ಕೊರತೆ ಇದೆ. ಈಗಾಗಲೇ ಚರ್ಚೆ ಮಾಡಿದ್ವಿ, ಯಾವಾಗಲೂ ಜಾಗದ ಕೊರತೆ ಇರೋದ್ರಿಂದ ದಯವಿಟ್ಟು ಅದನ್ನ ಮಾಡಕ್ ಬರೋಲ್ಲ ಅಂತ ಬಿಟ್ಟಿದ್ದೀವಿ. ಅದು ಬೇರೆ ಯಾವ್ದು ಜಾಗ ಇದೆ ಅದನ್ನ DC ಕೊಟ್ಟಾಗ ಖಂಡಿತ ಅದನ್ನೆಲ್ಲ ಮಾಡ್ಸೋಣ ಪಂಚಾಯತಿ. ನನ್ನ ಜಾಗದ ಬಗ್ಗೆ ಒಂದೇ ಕೇಳಲಿಲ್ಲ. ಶುಗರ್ ಪೇಷಂಟ್ಗಳು ನಮ್ಮೂರಿಂದ ಗೌರಿನಹಳ್ಳಿಗೆ ಹೋಗಿ ಮಾತ್ರೆ ತಗೋಬರ್ತಿದ್ದಾರೆ. ಅಟ್ಲೀಸ್ಟ್ ಬಾಡಿಗೆಗಾದ್ರೂ ತಗೊಂಡು ನೀವು ವೀಕ್ಲಿ ಒಂದ್ಸಾರು ನೀವು ಅದನ್ನ ಕೇರ್ ತಗೋಬೇಕಾಗಿತ್ತು. ಅದು ಯಾವುದು ನೀವು ಗಮನಕ್ಕೆ ತಗೊಂಡಿಲ್ಲ ನೀವು. ಆಮೇಲೆ ಸರ್ ಹೇಳಿದ್ರು ಆಕ್ಷನ್ ಪ್ಲಾನ್ಗೆ ಬಸ್ ಸ್ಟ್ಯಾಂಡ್ ಸೇರಿಸಿ ಅಂತ ನೀವು ಖುದ್ದಾಗಿ ಫೋನ್ ಮಾಡಿ ಹೇಳಿದ್ರು. ನೀವು ಆದ್ರೂ ಕೇರ್ಲೆಸ್ ಆಗಿ ಅದನ್ನ ಹ್ಯಾಡ್ ಮಾಡಲಿಲ್ಲ. ಪಂಚಾಯತಿ ಬಾಡಿ ಇದ್ದಾಗಲೇ ನಾವು ಆಕ್ಷನ್ ಪ್ಲಾನ್ ಎಲ್ಲ ಸೇರಿಸಿದ್ದೀವಿ. ಆದ್ಯತೆ ಮೇರೆಗೆ ದಯವಿಟ್ಟು ಎಲ್ಲಾ ಗ್ರಾಮಗಳಲ್ಲಿ CC ಕ್ಯಾಮೆರಾ ಅಳವಡಿಕೆ ಮಾಡ್ಕೊಡ್ಬೇಕು ಅಂತ ನನ್ನೊಂದು ಮನವಿ. ಯಾಕಂದ್ರೆ ನಾವು ಪಂಚಾಯತಿ ಇದ್ದಾಗಲೇ ಅದನ್ನ ಮಾಡೋದು ಸೇರಿಸಿದ್ವಿ. ನಮಗೆ ಹಣದ ಕೊರತೆ ಎದುರಾಗಿದ್ದ ಕಾರಣ ಅದು ನಿಲ್ಸ್ಕೊಂಡಿದ್ದೀವಿ. ಅದನ್ನೊಂದು ಕಡ್ಡಾಯವಾಗಿ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಸಾಹೇಬರು ಮನವಿ ಮಾಡ್ತೀನಿ. ಆಮೇಲೆ ಮೊದಲನೇ ಆದ್ಯತೆ ಪಂಚಾಯತಿ ಎಲ್ಲಾ ಗ್ರಾಮಗಳಲ್ಲೂ ಮೊದಲು ಸ್ವಚ್ಛತೆ ಕಾರ್ಯಕ್ರಮ ಮಾಡಬೇಕು. ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಸೊಳ್ಳೆಗಳು ಜಾಸ್ತಿ ಆಗಿದೆ. ಮತ್ತೆ ಎಲ್ಲಾ ಕಡೆನೂ ಕಸ ಕಡ್ಡಿ ಬೆಳ್ಕೊಂಡು ತುಂಬಾ ಅನುಕೂಲ ಆಗಿದೆ. ಆಮೇಲೆ ಮೂರನೇದಾಗಿ ಕಸದ ಗಾಡಿ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಕಸದ ಗಾಡಿ ಬರ್ತಾ ಇಲ್ಲ. ಯಾಕಂದ್ರೆ ಆ ಗಾಡಿ ರಿಪೇರಿ ಆಗಿದೆ ಅಂತ ಹೇಳಿ 2 ತಿಂಗಳಿಂದ ಟ್ರ್ಯಾಕ್ಟರ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲಾ ಗ್ರಾಮಗಳಲ್ಲೂ ತುಂಬಾ ಅನುಕೂಲ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಬೇಗ ಇದು ಮಾಡ್ಕೊಡಿ. ಮತ್ತೆ ಕ್ಲೀನಿಂಗ್ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕೋದಕ್ಕೆ ದಯವಿಟ್ಟು ಸ್ವಲ್ಪ ಬೇಗ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ಎಲ್ಲಾರ್ಗು ಡೆಂಗಿ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇದೊಂದು 2 ಕೆಲಸ. ಮತ್ತೆ 5 ಗ್ರಾಮಗಳಿಗೆ ನೀರಿನ ತೊಂದರೆ ಇದೆ. ನಾವು ಮನೆ ಶಾಸಕರಲ್ಲಿ ಮನವಿ ಮಾಡಿದೀವಿ, ಅದು ನಮ್ಮ ಗಮನಕ್ಕೂ ತಂದಿದ್ದೀವಿ, ಸಾಹೇಬರ ಗಮನಕ್ಕೂ ತಂದಿದ್ದೀವಿ. 5 ಗ್ರಾಮಗಳಿಗೆ ಒಂದು ನಮ್ಮ ಇದರ ಆಕ್ಷನ್ ಪ್ರಾವಿಷನ್ ಮಾಡಿಕೊಂಡು ಬೋರ್ವೆಲ್ ತೆಗೆಸ್ಕೊಡುವಂತ ಕೆಲಸ ಮಾಡ್ಕೊಡ್ಬೇಕು. 5 ಗ್ರಾಮಗಳ ಹೆಸರು ನಾನು ಸಾಹೇಬ್ರ ಹತ್ರ ಹೇಳಿದ್ದೀನಿ. ದಯವಿಟ್ಟು ಅದೊಂದು ಕೆಲಸ ಮಾಡ್ಕೊಡಿ. ಇನ್ನ ಪ್ರಾಮುಖ್ಯತೆ ಯಾರು ಗ್ರಾಮಸ್ಥರು ಏನೇನು ಹೇಳಿದಾರೋ ಅದನ್ನ ಪ್ರಾಮುಖ್ಯತೆ ಪ್ರಕಾರ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಹೇಳ್ತೀನಿ. ನನ್ನ ಹೆಸರು ಗೋಪಾಲಯ್ಯ ಅಂತ ಹೇಳ್ಬಿಟ್ಟು ಮುನ್ಕಲ್ ಸಮರ ಗ್ರಾಮ. ಈಗ ಈ ಸಭೆಯಲ್ಲಿ ಹೇಳ್ತಾ ಇರೋದು, ಇಲ್ಲಿ ಗೌರಿನಹಳ್ಳಿಯಲ್ಲಿ ಒಂದು ನಮ್ಮ ಮುಖಕೃಷ್ಣಪ್ಪ ಇದು ಒಂದು ಪಾರ್ಕ್ ಮಾಡಿದ್ರು. ಆ ಪಾರ್ಕ್ಗೆ ಬಾಗಿಲಿಲ್ಲ, ಏನೂ ಇಲ್ಲ. ದನ ಕೊಯ್ಯೋರು ಅಲ್ಲಿ ದನಗಳು ಕೊಯ್ಕೊಂಡು ಹೋಗ್ತಾ ಇರ್ತಾರೆ. ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಇನ್ನೂ ಗೋಡೆ ಹಾಕ್ಬೇಕಾಯ್ತು, ಆಗಲಿಲ್ಲ. ಯಾರೋ ಹುಡುಗ ಬಂದು ನಿಮ್ಗೆ ಒಂದು 3 ಸತಿ ಹೇಳಿದ್ದಾರೆ, ಅದೇನು ಮಾಡಲಿಲ್ಲ. ಅದು ಹಿಂದೆ ಹೊಸ ಬಂದಿದೆ, ನೀವು ಬಂದು ಚೆಕ್ ಮಾಡಿ ಅದನ್ನು ಬ್ಲಾಕ್ ಮಾಡಿ ಆ ದನಗಳು ಕೊಯ್ಯೋರು ಹೋಗೋರು ಬರೋರು ಅದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ಅಲ್ಲಿ. ಆಮೇಲೆ ಆ ದೊಡ್ಡ ಕೆರೆ ಇದೆ, ಆ ದೊಡ್ಡ ಕೆರೆಯನ್ನು ಬಿಟ್ಬಿಟ್ಟು ಎಲ್ಲ ಮನೆಗೆ ಕೆಡ್ತಾ ಇದ್ದೇನೆ. ಅಕ್ವತಟ್ಟು ಕೊಟ್ಟಿದ್ದಾರಾ? ಅವ್ರಿಗೇನಾದ್ರು ಇದು ಮಾಡಿದಾರ? ಖಾತೆ ಮಾಡಿದ್ದೀರಾ? ಅದು ನೋಡಿ, ಪರಿಶೀಲನೆ ಮಾಡಿ. ಎಲ್ಲ ಮನೆಗೆ ಕಟ್ತಾ ಇದ್ದಾರೆ, ಮನೆಗೆ ಕಟ್ಕೊಂಡು ಕೆರೆನ ಬಿಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆ ತರ ಯಾವ್ದಾದ್ರು ನಿಮ್ಗೆ ಅಪ್ಲಿಕೇಶನ್ಸ್ ಬಂದಿದೆಯಾ? ಅಲ್ಲ, ಅಪ್ಲಿಕೇಶನ್ ಅಲ್ಲ, ಅವ್ರು ನೀವು ಎನ್ಕ್ವೈರಿ ಮಾಡಿ ಅಲ್ಲಿ ಕಟ್ತಾ ಇರೋದು ಕರೆಕ್ಟ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಕೆರೆನ ಮುಚ್ತಾ ಇದ್ದಾರೆ. ಕೆರೆನಲ್ಲಿ ಒಂದು ರೋಡ್ ಮಾಡ್ಬಿಟ್ಟಿದ್ದಾರೆ. ಕೆರೆನೇ ಮುಚ್ಚಿಬಿಟ್ಟು ರೋಡ್ ಮಾಡ್ಬಿಟ್ಟಿದ್ದಾರೆ. ಅವನು ಒಂದು ಸೈಟ್ ಮಾಡಿದ್ದಾನೆ, ಅವನು ಲೇಔಟ್ ಮಾಡಿದ್ದಾನೆ. ಅದನ್ನು ಪರಿಶೀಲನೆ ಮಾಡಲಿಲ್ಲ. ಎಲ್ಲ ದೇವ್ರ ಲೆಕ್ಕನಾಗೋಯ್ತು.
ಯಾವುದೇ ಖಾತೆಗಳು ಕೊಟ್ಟಿಲ್ಲ ಪಂಚಾಯತಿಯಿಂದ. ಅಲ್ಲ ಇರ್ಲಿ ಅದಲ್ಲ, ಈಗ ಮಾಡಿರೋರ್ನ ಅದಕ್ಕೆ ಏನು ಅಬ್ಜೆಕ್ಷನ್ ಆಗಲಿಲ್ಲ. ಈ ಪಂಚಾಯತಿ ಇರೋ ಪವರ್ ಉಪಯೋಗಿಸಲಿಲ್ಲ. ಅಲ್ಲಿ ಸುಮ್ಮನೆ ಅವ್ರು ಏನೋ ಮಾರ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಆಮೇಲೆ ಕಕ್ಮಲೇಶ್ವರ ಬೆಟ್ಟದಲ್ಲಿ ಡೈನಾ ಬಿಡ್ತಾರೆ. ಆ ಸುತ್ತ ಊರುಗಳೆಲ್ಲ ಇರಕ್ ಆಗೋದಿಲ್ಲ. ಅದು ರಾತ್ರಿ ಹೊತ್ತು ಡೈನಾ ಮಗ ಮಿಷನ್ ಓಡ್ತಾ ಇರ್ತದೆ. ನಮ್ಮ ಮನೆಗಳಲ್ಲಿ ನಿದ್ದೆ ಬರೋದಿಲ್ಲ. ಅದು ನಿಮ್ ಪವರ್ ಇದೆ, ನೀವೇನು ಮಾಡಲಿಲ್ಲ ಹೇಳ್ತಾನೆ ಇದ್ದೀನಿ ನಾನು. ಸಾಕ್ರೆ ಇವಾಗ ನೀವು ಅಧಿಕಾರದಲ್ಲಿದ್ದೀರಿ, ನೀವು ಅದನ್ನ ನೋಡಿ ಸಾಕ್ರೆ. ಮುಂಚೆ ಕಸಿದು ಬಿಟ್ಟಿದ್ದಾರೆ. ಅಲ್ಲಿ ಕಸ ಹಾಕ್ತಾ ಇದ್ರಲ್ಲ, ಈಗಿಲ್ಲ, ಸುಮಾರು 3-4 ವರ್ಷದಿಂದ ಕಸ ಹಾಕ್ತಾನೆ ಬರ್ತಾ ಇದ್ರು. ಆ ತೊಟ್ಟಿ ಇರುವಂತಂದ್ರೆ ಕಸ ಹಾಕ್ತಾ ಇದ್ವಿ. ಹಂಗಾಗಿ ನಾ ಕಸ ತೊಟ್ಟಿ ತೆಗೆಸಿದ್ದು, ಅದು ಬೋರ್ಡ್ ಹಾಕ್ಸ್ಬಿಟ್ಟು ಅಲ್ಲಿ ಯಾರು ಹಾಕ್ಬಾರ್ದು ಅಂದ್ಬಿಟ್ಟು ತೆಗಿಸ್ತಾ ಇದ್ರು. ಮತ್ತೆ ಹೆಂಗ್ ಗೊತ್ತಾ, ರಾತ್ರಿ 12 ಗಂಟೆ ರಾತ್ರಿ ಬಂದು ಕಾರ್ಗಳಲ್ಲಿ ಮತ್ತೆ 2 ವೀಲರ್ಗಳಲ್ಲಿ ಬಂದು ಕಸ ಎಸ್ಬಿಟ್ಟು ಹೋಗ್ತಾರೆ. ಈ ಮನೆ ಹತ್ರ ಮೋರಿಗಳು ಮಾಡಿದಾರಲ್ಲ, ಮೋರಿಗಳಲ್ಲಿ ಸ್ಮೆಲ್ ಮೊನ್ನೆ ರೋಡ್ಗಳು ಮಾಡಿದಾರಲ್ಲ, ರೋಡ್ ಮಾಡಿದಾರಲ್ಲ, ಏನ್ ಕೆಲಸ ಮಾಡಿದಾರ ಅಂತ ಗೊತ್ತಿಲ್ಲ. ಪಕ್ಕದಲ್ಲಿ ರೋಡಲ್ಲೆಲ್ಲ ಎಲ್ಲ ಹಳ ಬೀಳ್ತೈತೆ. ಅದು ಏನಕ್ಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಮೊನ್ನೆ ಮನೆ ಕನ್ಸ್ಟ್ರಕ್ಷನ್ ಮಾಡೋರು ಒಬ್ಬರು ಲಾರಿ ಕಳಿಸಿದ್ದಾರೆ. ಸ್ಯಾನಿಟರೀಸ್ ಅಲ್ಲ, ನೀರಲ್ಲಿ ಮಾಡಿದ್ದಾರೆ. ಸಪರೇಟ್ ಯಾಕಂದ್ರೆ ಅಲ್ಲಿ ಡೌನ್ ಇರೋದು, ಅಲ್ಲಿ ಮಾಡಿರೋ ಕೆಲಸ ನೋಡಿದ್ರೆ ಅದು ಹಂಗೆ ಇದೆ. ಅಲ್ಲಿ ನನ್ನ ಗಾಡಿ ಒಂದು ಬಂದೈತೆ, ಫುಲ್ ರೋಡ್ ಎಲ್ಲ ಕಚ್ಕೊಂಡ್ಬಿಡೈತೆ. ಅದನ್ನ ಯಾರು ಕೇಳೋರೇ ಇಲ್ಲ. ಇನ್ನೊಂದು ಪಂಚಾಯತ್ನಿಂದ ಟ್ಯಾಕ್ಟರ್ ಕಳಿಸಿರಲ್ಲ ಕಸದ ಗಾಡಿ, ಆ ಕಸದ ಗಾಡಿಯಲ್ಲಿ ಕಸ ತುಂಬ್ಕೊ ಬರ್ತಾರೆ. ಯಾರೋ ಚಿಕ್ಕ ಮಕ್ಕಳು ನಿಂತಿರ್ತಾರೆ. ಚಿಕ್ಕ ಮಕ್ಕಳು ಯಾರು ಇಸ್ಕೊಳ್ಳೋಣ, ಮೈಕ್ ಇಟ್ಕೊಂಡು ಬರ್ತಾರೆ ಕಸದ ಗಾಡಿ. ಸುಮ್ಮನೆ ಅದನ್ನ ಕೇಳೋರು ಯಾರು? ಇರೋ ಅಣ್ಣ ನಾವು ಕೇಳಿದ್ವಿ. ಮಟನ್ ಅಂಗಡಿ ಇರ್ಬೋದಾ? ಎಲ್ಲ ಕಡೆ ಇರೋದು ನಿಮಿಷ ಇರು. ಇಲ್ಲಿ ಹೋಟ್ಲ್ ಸ್ಕೂಲ್ ಇದೆಯಲ್ಲ, ಅಂಗನವಾಡಿ ಪಕ್ಕದಲ್ಲಿ ಇತ್ತಿಸ್ರು. ಆಮೇಲೆ ಆ ಕಡೆ ಕೊಟ್ಟರು, ಮಸೀದಿ ಹತ್ರ ಕೊಟ್ಟರು. ಮಸೀದಿ ಹತ್ರ ನಿಂತ್ಬಿಟ್ಟು ಇವಾಗ ಮೇನ್ ರೋಡಲ್ಲಿ ಇಟ್ಟಿದ್ದಾರೆ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ. ಏನ್ ಮಟನ್ ಅಂಗಡಿ ಸ್ಮೆಲ್ ಅಂದ್ರೆ ಸ್ಮೆಲ್ ಇರೋಕ್ಕಾಗಲ್ಲ. ಲಿಂಗಾಯತರು ಬ್ರಾಹ್ಮಣರು ಆಗಲ್ಲಮ್ಮ ಅಣ್ಣ, ಆಗಲ್ಲ ಗೊತ್ತಾಯ್ತು. ಅಲ್ಲಿದ್ದು ಸ್ಮೆಲ್ ಇರೋಕ್ಕಾಗಲ್ಲ. ನಮ್ಮ ಪಕ್ಕದಲ್ಲಿ ಇವಾಗ ನೀವ್ ಹೇಳಿದ್ರಿ ಅಲ್ಲಿ ಬಾಂಬ್ ಇಡ್ತಾರೆ, ಸೌಂಡ್ ನಿದ್ದೆ ಬರಲ್ಲ ಅಂತ. ನಮ್ಮ ಸ್ಮೆಲ್ ಹೇಳಿ ತಪ್ಪಿಲ್ಲ. ಅದೊಂದೇ ಅಣ್ಣ ಹೆವಿ ಸಮಸ್ಯೆ ಆಗ್ತಾರೆ. ಚಿಕ್ಕ ಮಕ್ಳು ಕಸ ಹೆಂಗ್ ಎತ್ತಾಗ್ತಾರೆ ಅಂತ ಗೊತ್ತಾಗ್ತದೆ. ಅಣ್ಣ ಹೆಲ್ಪರ್ ಮುಂಚೆ ಒಬ್ಬರು ಬರ್ತಾ ಇದ್ರು. ಅದು ಟ್ಯಾಕ್ಟ್ರಿ ಮೇಲೆ ನಿಂತ್ಕೊಂಡ್ಬಿಟ್ರೆ ಒಂದು ಕಸ ಇಸ್ಕೊಂಡಲ್ಲ ಹಿಂದೆ ಮೈಕ್ ಇಟ್ಕೊಂಡ್ ಬರ್ತಾ ಇರ್ತಾರೆ. ಸಾಹೇಬ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಅದು ಸರಿ ಮಾಡ್ತಾರೆ. ಅದೊಂದು ಇನ್ನೊಂದು ಮಟನ್ ಹೊಂದಿಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ. ಲೈಸೆನ್ಸ್ ಅಲ್ಲ ಅಣ್ಣ, ಎಲ್ಲಾ ಕಡೆನೇ ಎತ್ತಿಸ್ತಾ ಇದ್ದಾರೆ ಅವ್ರಿಗೆ. ಬಟ್ ಇವಾಗ ಅಲ್ಲಿ ಜಾಗ ಕೊಟ್ಟಣ ಅವ್ರಿಗೆ ಅಂಗಡಿ ಮಾಡ್ಕೊಳಕ. ಇಲ್ಲಿ ಚಾರ್ಲಿ ಮಣ್ಣನವ್ರು ಇದಾರಲ್ಲ, ಅವ್ರ ಜಾಗದಲ್ಲಿ ಕೊಟ್ಟಿದ್ದಾರೆ. ಅವ್ರು ಎಲ್ಲಾರ್ಗು ಸ್ಟ್ರೈಕ್ ಮಾಡಿದಂತೆ ಆ ಕಡೆ ಎಲ್ಲಾರು ಎತ್ತಿಸ್ರು. ಮತ್ ಇವಾಗ ಅಲ್ಲಿ ಅಂಗಡಿ ಜಾಗ ಕೊಟ್ಬಿಟ್ರ. ಸ್ಮೆಲ್ ಅಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ಜಾಗ ಕೊಟ್ರೆ ನಾವ್ ಏನ್ ಮಾಡೋದು? ಈಗ ನೀವ್ ಅಣ್ಣ ಒಂದ್ ನಿಮಿಷ, ಈ ಸ್ಕೂಲ್ ಇದೆಯಲ್ಲ ಅಣ್ಣ, ಸ್ಕೂಲ್ ಪಕ್ಕದಲ್ಲಿ ನೀರು ಇಟ್ಕೋತೀವಲ್ಲ, ಅದ್ರ ಪಕ್ಕದಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಈಚೆಗೆ ಕಸ ಹಾಕ್ತಾರೆ. ನಾನ್ ನೋಡಿ ಗಮನಿಸಿದ್ದೀನಿ, ಕಸ ಎಲ್ಲ ಈಚೆ ನೀಡುತ್ತೆ. ಅದನ್ನ ಯಾರು ಎತ್ತಲ್ಲ, ಅದು ಅಲ್ಲೇ ಇರುತ್ತೆ. ಪಾಡ್ಬೇಕು ಅಲ್ಲಿಂದ ನೀವು ಬರ್ತಾನೆ ಇರುತ್ತೆ. ಅದನ್ನ ಯಾರು ಗಮನಿಸ್ತಾನೆ ಇಲ್ಲ. ಮೊನ್ನೆ ಹಂಗೆ ಅಲ್ಲಿ ಡೈರಿ ಎದುರುಗ ಒಂದು ಪೈಪ್ ಹೊಡೆದಂಗಿದೆ. ಅದು ಒಂದು 3 ದಿನ ಆದ್ರೂ ಹಂಗೆ ಇರುತ್ತೆ. ನೀರು ಅಲ್ಪ ಆಡ್ತಾ ಬರ್ತಾನೆ. ಹೇಳಿರೋ ಸಮಸ್ಯೆ ರೆಡಿ ಮಾಡ್ಕೊಂಡು ಈಗ ನಿಮ್ಮ ಮನೆ ಹತ್ರ 25 ವರ್ಷದ ಸಮಸ್ಯೆ ಸಾಲ್ವ್ ಆಯ್ತಾ? ಮೋರಿ ಆಗಿದೆ, ಸ್ಲಾಬ್ ಹಾಕ್ಬೇಕಷ್ಟೇ. ಮೋರಿ ಮಾಡಿದ್ರೆ ನಾವು ಏನು ಒಳಗಡೆ ಮೋರಿ ಆಗಿದೆಯಾ? ಲೈಟ್ 10 ಗಂಟೆ ಆದ್ರೂ ಬರೋದಿಲ್ಲ. ಲೈನ್ ಮ್ಯಾನ್ ಯಾರು ಫೋನ್ ಮಾಡೋದು ರೆಸ್ಪಾನ್ಸ್ ಮಾಡೋದಿಲ್ಲ. 2 ದಿನ 3 ದಿನ ಡೇ ಪೂರ್ತಿ ಕರೆಂಟ್ ಕಟ್ ಮಾಡ್ತಾರೆ ಸರ್ ಅವರು.
ನಾವು ನಮ್ಮ ದೊಡ್ಡ ಆಫೀಸರ್ ನೀವು ಒಂದು ಒಳ್ಳೆ ಜನ ನೋಡ್ತಿದ್ದು ಅಲ್ಲಿ ಆಕಸ್ಮಿಕ ಅಲ್ಲಿ ಅವ್ರಿಗೆ ನೋಟಿಫಿಕೇಶನ್ ಮಾಡಿದ್ದೀವಿ. ಇದು ತುಂಬಾ ಪ್ರಾಬ್ಲಮ್ ಇದೆ. ಮೀಡಿಯಾ ಮುಂದೆನೆ ಆಕ್ಷನ್ ತಗೊಂಡಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಧರಣಿ ಮಾಡ್ತೀನಿ ಅಂತ ಇನ್ನೊಂದು ಮಾತಾಡ ಇನ್ನೊಂದು ದೊಡ್ಡ ಪಾತ್ರ ಇದೆ ಊರಲ್ಲಿ ಏನ್ ಮಾಡ್ತಾ ಇದ್ದಾರೆ, ನೈಟ್ ಅಲ್ಲಿ ಸ್ಕ್ರಾಪ್ ತಗೊಂಡ್ಬಂದ್ಬಿಟ್ಟು ಬೆಂಕಿ ಇಡ್ತಾ ಇದ್ದಾರೆ. ಕರೆಕ್ಟ್ ಆಗಿ 10 ನೀವು ಒಂದು ದಿವಸ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ. ಬಂದು ಮುಳೇಶ್ವರ ದೇವಸ್ಥಾನ ಹತ್ರ ನಿಂತ್ಕೊಳಕ್ ಆಗೋದಿಲ್ಲ. ಕಣ್ಣಲ್ಲೆಲ್ಲ ನೀರು ಬರ್ತಾ ಇರ್ತದೆ ಸರ್. ಅಷ್ಟು ಅದೇ ಇರುತ್ತೆ. ಇದು ತುಂಬಾ ಪೊಲ್ಯೂಷನ್ ಅಂತೂ ಲೆಕ್ಕಾಚಾರನೇ ಇಲ್ಲ. ಆ ತರ ಇದೆ. ಎಲ್ಲ ಕ್ಯಾನ್ಸರ್ ಪೇಷಂಟ್ ಎಲ್ಲ ಉತ್ಪತ್ತಿ ಆಗ್ತಾ ಇದ್ದಾರೆ ಊರಲ್ಲಿ ಇವಾಗ. ಮೊದಲಿನ ತರ ಯಾವ್ದು ಇರಲಿಲ್ಲ. ನಮ್ಮ ಪಂಚಾಯತಿಗಳಿಂದ ಅದಕ್ಕೆ ಏನ್ ಬೇಕು ನೀವು ಸೂಕ್ತ ಕ್ರಮ ಕೈಗೊಂಡು ಫಸ್ಟ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಯಾರು ಸುಡ್ತಾ ಇದ್ದಾರೆ ಅದ್ರ ಬಗ್ಗೆ ಊರಲ್ಲಿ ಹೇಳ್ಬೇಕಾದ್ರೆ ನಾನು ಅರ್ಜಿ ಕೊಡಿಸ್ತೀನಿ. ಅದಕ್ಕೆ ಏನಿದೆ ನೀವು ಬಂದು ಸ್ವಲ್ಪ ಇದು ಮಾಡ್ಬೋದು ಸರ್. ಬೇರೆ ಊರ್ನ ಯಾರು ಬಂದು ಸುಡ್ತಾ ಇಲ್ಲ. ನಿಮ್ಮೂರ್ನವರೇ ರಾತ್ರಿ 12 ಗಂಟೆಯಲ್ಲಿ ಹೋಗಿ ಕುಮಾರ ಹಿಡಿದು ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಅಂತ. ಆಮೇಲೆ ನಿಮ್ಮೂರ್ನವರೇ ಮತ್ತೆ ರೆಕಮೆಂಡ್ ಮಾಡಿ ನಾನು ಪೊಲೀಸ್ ಸಾಹೇಬರಿಗೆ ಫೋನ್ ಮಾಡಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದಾಗ ನಿಲ್ಸಿದ್ದು ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ನೋಡೋದನ್ನ ಅಲ್ಲಿ ಸುಡ್ತಾ ಇದಾರಂತೆ. ಮತ್ತೆ ಸ್ಕ್ರಾಪ್ ಬೆಂಗಳೂರಿನಲ್ಲಿಯವರಾಗ್ಲಿ ಕರ್ನಾಟಕದಲ್ಲಿ ಇಂಡಿಯಾದಾಗ್ಲಿ ಅಲ್ಲ ತಪ್ಪೇ ಇಡೀ ಊರ್ ಜನ ತೊಂದರೆ ಆಗ್ತದೆ. ಅದೇನಿದೆ ನಾವು ಬೇಕಾದ್ರೆ ಸೈನ್ ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ. ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಯಾರು ಮಾಡಿದಾರಲ್ಲ ಪೊಲೀಸ್ ಯಾರು ಮಾಡ್ತಾ ಇದ್ದಾರೆ ಸರ್, ಎಲ್ಲರೂ ಬಂದು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಳಿ. ಅದು ಕರೆಂಟ್ ಮುಖ್ಯವಾಗಿ ಕರೆಂಟ್ ಒಂದು ನೋಡಿ ನಿಮ್ಮ ಕಡೆಯಿಂದ ನೀವು ಮಾಡ್ಕೊಳ್ಳೇಬೇಕು ಸರ್. ಪಂಚಾಯತ್ ಕಡೆಯಿಂದ ಮಾಜಿ ಅಧ್ಯಕ್ಷರಿಗೆ ನಾಲ್ಕು ದಿವಸದಿಂದ ನೀರು ಬರ್ತಾ ಇಲ್ಲ ಅಂತ ಬಿಟ್ರೆ ಎಲ್ಲರಿಗೂ ಸಿಗ್ತೈತೆ. ಜಗಳ ಮಾಡೋರು ಕೇಳಿ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡೋ, ವಿಡಿಯೋ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡೋ. ಅವ್ರ ಮೇಲೆ ಜಗಳ ಮಾಡವ್ರೆ. ಪರಿಷ್ಕರಣೆ ಅಂತ ನಡೀತಾ ಇದೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ SRI ನಲ್ಲಿ ಭಾಗವಹಿಸಬೇಕು. ಎಲ್ಲ ನಮ್ಮ BLO ತಮ್ಮ ಮನೆಗೆ ಭೇಟಿ ನೀಡಿ ಫಾರ್ಮ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಫಾರ್ಮ್ಸ್ ಅಲ್ಲಿ ಎಲ್ಲ ನೀವು ಕಡ್ಡಾಯವಾಗಿ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಅವರಿಗೆ ಮತ್ತೆ ಕೊಡಬೇಕು. ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಯಾರು ಕೂಡ ಈ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು. ಎಲ್ಲರೂ ಏನ್ ಮತದಾನ ಮಾಡಿದ ಹಕ್ಕು ಇದೆ ನಿಮಗೆ ಹಕ್ಕನ್ನು ಉಳಿಸ್ಕೋಬೇಕು. ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ SIR ನಲ್ಲಿ ಭಾಗವಹಿಸಿ. ಅದು ನನ್ನ ಮೊದಲನೇ ಕೋರಿಕೆ. ಎರಡನೇದಾಗಿ ಎಲ್ಲ ವಿಷಯಗಳನ್ನ ಕೇಳಿದ್ರೆ ಮುಖ್ಯವಾಗಿ ನಾವು ಈ ಸರಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳಿದಂಗೆ ಈ ಸರಿ ಮಳೆ ನಮಗೆ ಅಷ್ಟು ನಾವು ಅನ್ಕೊಂಡ ರೀತಿ ಮಳೆ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ನಾವು ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುವಂತ ಸಿಚುವೇಶನ್ ಕೂಡ ಬರುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಮೊದಲ ಆದ್ಯತೆ ನಮ್ಮ ಪಂಚಾಯತಿಯನ್ನು ಹೇಳೋದು ಕೂಡ ಎಲ್ಲರಿಗೂ ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆನ ಕೊಟ್ಟು ಎಲ್ಲಿ ಎಲ್ಲಾ ಗ್ರಾಮಗಳಿಗೆ ಎಲ್ಲಾ ಮನೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನ ಮೊದಲನೇ ಆದ್ಯತೆಯನ್ನ ಕೊಡಬೇಕು. ನಮ್ಮ ಗ್ರಾಮ ಪಂಚಾಯತಿ ಆಕ್ಷನ್ ಪ್ಲಾನ್ ನೋಡ್ತೀವಿ. ಅದರಲ್ಲಿ ಎಲ್ಲಾ ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಬೇಕಾಗಿರುವ ಬೋರ್ವೆಲ್ ವ್ಯವಸ್ಥೆ ಆಗಿರ್ಬೋದು, ಪೈಪ್ ಲೈನ್ ವ್ಯವಸ್ಥೆ ಆಗಿರ್ಬೋದು, ಮೋಟರ್ ವ್ಯವಸ್ಥೆ ಆಗಿರ್ಬೋದು, ಇದನ್ನ ಮೊದಲನೇ ಆದ್ಯತೆಯಾಗಿ ಕನ್ಸಿಡರ್ ಮಾಡೋದಕ್ಕೆ ಕೂಡ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಮತ್ತೆ ಎರಡನೇ ವಿಷಯವಾಗಿ ಸ್ವಚ್ಛತೆ.
ಸೊ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ನಮಗೆ ಕುಡಿಯ ನೀರಿನ ಎಷ್ಟು ಮುಖ್ಯ, ಸ್ವಚ್ಛತೆಯೂ ಅಷ್ಟೇ ಮುಖ್ಯ. ಈಗ ನಮ್ಮಲ್ಲಿ ಒಂದೇ ಇದೆ, ಅದು ಕೂಡ ಸರಿಯಾಗಿ ರಿಪೇರಿ ಆಗಿತ್ತು, ಈಗ ರಿಪೇರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ರು, ಒಂದು ಕಂಪನಿಯವರು ನಮಗೆ ಹೊಸ ವೆಹಿಕಲ್ ನ ಕೊಡಕ್ಕೆ ರೆಡಿ ಇದ್ದಾರೆ ಸರ್, ಹೋಗೋಣ ಅಂತ ಅಂದ್ರು. ಸೊ ಅದನ್ನ ಈ ವಾರದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿ ಅವರಿಂದ ಒಂದು ವೆಹಿಕಲ್ ಸಿಕ್ಕಿದ್ರೆ ವೆಹಿಕಲ್ಸ್ಗೆ ಬೇಕಾದಂತ ನಮ್ಮ ಏನು ನೌಕರರನ್ನ ನಮ್ಮ ಒಕ್ಕೂಟದಿಂದ ಕೂಡ ಅವರಿಂದ ನಾವು ವರ್ಕರ್ಸ್ ನ ತಗೊಂಡು ಈ ನಿಟ್ಟಿನಲ್ಲಿ ಇನ್ನೊಂದು ವಾರ 15 ದಿನದಲ್ಲಿ ಎಲ್ಲಾ ಗ್ರಾಮಗಳಿಗೆ ಎಲ್ಲಾ ವೆಹಿಕಲ್ಸ್ ಕಡ್ಡಾಯವಾಗಿ ಹೋಗ್ಬೇಕು. ಇದು ಹೆಲ್ಪರ್ ಹೋಗ್ಬೇಕು. ಯಾರು ಹೆಲ್ಪರ್ ಇರ್ತಾರೆ ಅವ್ರ ಮನೆಯವ್ರು ಏನ್ ಕೊಡ್ತಾರೆ ಆ ಕಸನ ಗಾಡಿಗೆ ಹಾಕೋ ವ್ಯವಸ್ಥೆ ಆಗ್ಬೇಕು. ಇದು ಮುಂದಿನ ವಾರದಿಂದಲೇ ಚಾಲ್ತಿಯಲ್ಲಿ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯತಿ ಅವರು ಕ್ರಮ ವಹಿಸ್ತೀವಿ. ಅದು ಲೈಫಲ್ಲಿ ವಿಚಾರವಾಗಿ ಮತ್ತೆ ಈ ಬೀದಿ ದೀಪದ ವ್ಯವಸ್ಥೆ, ಅದ ನಂತರ ನಾವು ಉಳಿದಂತ ಮೊತ್ತದಲ್ಲಿ ಎಲ್ಲಿ ಮುಖ್ಯವಾಗಿ ರಸ್ತೆ ಆಗ್ಬೇಕು, ಎಲ್ಲಿ ಮುಖ್ಯವಾಗಿ ಚರಂಡಿ ಆಗ್ಬೇಕು, ಎಲ್ಲಿ ಮೋರಿ ಆಗ್ಬೇಕು ಅಂತದನ್ನ ಇಲ್ಲಿ ನಮ್ಮ ಟ್ಯಾಕ್ಸ್ ಏನೇ ಹಿಂದೆಲ್ಲ ತುಂಬಾ ಕಲೆಕ್ಟ್ ಆಗ ಬಾಕಿ ಇದೆ ಕೋಟ್ಯಾಂತರ ರೂಪಾಯಿ. ಸೊ ಅದನ್ನು ಕೂಡ ಹಿಂದಿನ ಬಾಕಿಯನ್ನು ಕೂಡ ಸರಿಯಾಗಿ ವಸೂಲಾತಿ ಮಾಡಿ ಈ ಸರದಿಗೆ ನಮ್ಗೇನು ಡಿಮ್ಯಾಂಡ್ ಇದೆ ಅದನ್ನು ಕೂಡ ನಾವು ಚೆನ್ನಾಗಿ ವಸೂಲಾತಿ ಮಾಡಿದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಗಾರಿಗಳನ್ನ ತಗೊಂಡ್ರೆ ಜನರಿಗೂ ಕೂಡ ಉಪಯೋಗ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಸಹಕರಿಸಬೇಕು. ತಾವು ಏನು ತೆರಿಗೆ ಪಾವತಿ ಮಾಡಬೇಕು ಅದನ್ನೆಲ್ಲ ನೀವು ಸಕಾಲದಲ್ಲಿ ಎಲ್ಲರೂ ಪಾವತಿ ಮಾಡಿದ್ರೆ ಆ ಮೊತ್ತವನ್ನು ಕೂಡ ನಾವು ಹೆಚ್ಚಿನದಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸ್ಕೊತೀವಿ. ಇವಾಗ ಏನ್ ನಮ್ಮ ಚರ್ಚೆ ಆಯ್ತು, ಈಗ ಸ್ಮಶಾನಗಳ ಅಭಿವೃದ್ಧಿ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, ನೈರ್ಮಲ್ಯದ ವ್ಯವಸ್ಥೆ, ಈ ಕೆಲಸಗಳನ್ನ ನಾವು ಆದ್ಯತೆ ಮೇರೆಗೆ ಡೆಫಿನೆಟ್ಲಿ ತಗೊಳ್ತೀವಿ. ಎಲ್ಲ ಕೆಲಸಗಳು ತಾವೇನೋ ಪಂಚಾಯತಿಯಿಂದ ಮಾಡಬೇಕು ಅಂತ ಬಯಸಿದ್ರು ಅದನ್ನ ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದ. ಅದೇ ಸಮಸ್ಯೆ ಬರ್ತಾನೆ ಇದೆ. ಗೌರೇನಹಳ್ಳಿ ಸಮಸ್ಯೆ ಸಾಲ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಆಮೇಲೆ ತೊಂದರೆ ಆಗ್ತಾ ಇದೆ. ಕರೆಂಟ್ ಪ್ರಾಬ್ಲಮ್ಗೆ ತೊಂದರೆ ಮತ್ತೆ ಸಾರ್ವಜನಿಕರಿಗೂ ತೊಂದರೆ, ಎರಡೂ ತೊಂದರೆ ಆಗಿದೆ. ಮತ್ತೆ ನಾವು ಪಾರ್ಕ್ ಮಾಡಿ ಒಳ್ಳೊಳ್ಳೆ ಲೈಟ್ಸ್ ಹಾಕಿದೀವಿ, ಅಲ್ಲಿ ಕರೆಂಟ್ ಇಲ್ಲ ಅಂದ್ರೆ ವಾಕ್ ಹೆಂಗ್ ಮಾಡ್ತಾರೆ? ಅದಕ್ಕೆ ಸರ್ ನೀವು ಸ್ವಲ್ಪ ಇದ್ ಮಾಡಿ. ಆಮೇಲೆ ಸರ್ ಇನ್ನೊಂದು, ನಾನು ಎಷ್ಟೋ ಆಸೆ ಪಟ್ಟು ಅನೇಕ ಸ್ಮಶಾನದ ಹತ್ರ ಲೈಟ್ ಹಾಕಿದ್ದೀನಿ, ಐಮಾಸ್ ಲೈಟ್. MLC ವರ್ಕ್ ಕೊಂಡನ್ ತಗೊಂಡ್ಬಂದು ಲೈಟ್ ಹಾಕಿದ್ದೀನಿ. ನಾನು 1 ಕಿಲೋಮೀಟರ್ ಒಯ್ದು ಸಪ್ರೇಟ್ ಹೇಳ್ಸಿ ಲೈನ್ ಹಾಕ್ಸಿದ್ದೀನಿ. ಆದ್ರೂ ವಾರದಲ್ಲಿ 8 ದಿನ ಲೈಟ್ ಅಂಟಲ್ಲ. ಪಾಪ ನಮ್ಮ ಲೈನ್ ಮ್ಯಾನ್ ಅದೇ ಕೆಲಸ, ಅವ್ನು ಚೇಂಜ್ ಮಾಡೋದು ಹಾಕೋದು. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ದಯವಿಟ್ಟು. ಎಲ್ಲರೂ ನೆನ್ಸ್ಕೊತಾರೆ, ಸತ್ತಿರೋರು ನೆನ್ಸ್ಕೊತಾರೆ. ಗೊತ್ತಿರೋರಲ್ಲ. ಸುರ್ಜಾಕ್ ಹೇಳಿದ್ದು ಒಂದು 2 ಕಂಪ್ಲೇಂಟ್ ಇದೆ ಸರ್, 2 TCನೂ. ಏನಪ್ಪ ಒಂದು ಪ್ರಾಬ್ಲಮ್, ಆಯಿಲ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನ ಒಂದು ರಿಪ್ಲೇಸ್ಮೆಂಟ್ ಮಾಡಿ, ಇಲ್ಲ ಆಯಿಲ್ ಫಿಲ್ಲಿಂಗ್ ಆದ್ರೂ ಮಾಡ್ಕೊಡಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ರು ಪಂಚಾಯಿತಿ ಆವರಣದಲ್ಲಿ. ಈ ಸಾಕಷ್ಟು ಅಧಿಕಾರಿಗಳು, ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ರು. ಮುಖ್ಯವಾಗಿ ನಮ್ಮ ಯುವ ಸಾಹೇಬರು ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳನ್ನು ಅವರು ಗಣನೆಗೆ ತೆಗೆದುಕೊಂಡು ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ತುಂಬ ಕುಂದುಕೊರತೆ ಇದೆ ನಾಗರಿಕರಿಗೆ, ಆ ಕುಂದುಕೊರತೆನ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಎಲ್ಲ ಪರಿಶೀಲನೆ ಮಾಡಿ ಹಂತವಾಗಿ ಅದನ್ನು ಎಲ್ಲ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ. ನನ್ನ ಒಂದು ಮನವಿ ಏನಿತ್ತು, ನಾನು ಈ ಮುಂದೆ ಏನು ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡಬೇಕಾಗಿ ನಾನು ಪಂಚಾಯಿತಿಯಲ್ಲಿ ಒಂದು ಇದರಲ್ಲಿ ತಗೊಂಡಿದ್ದೆ, ಅದನ್ನ ಅಜೆಂಡಾದಲ್ಲಿ. ಆದರೆ ಸಾಧ್ಯವಾಗಿರಲಿಲ್ಲ. ಈಗ ಅದನ್ನು ಮೊದಲನೇದಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ, PDO ಅವ್ರಿಗೆ ಮತ್ತು ನಮ್ಮ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಿಗೆ. ಮತ್ತು ಏನು ನೂರ ಮೇಲೆ ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಮಳೆ ಬಿದ್ದು ಕೊಳಚೆ ಮತ್ತು ಈ ಗಿಡಗಳು ಬೆಳ್ಕೊಂಡು ಸೊಳ್ಳೆಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ಅದನ್ನು ಮೊದಲು ಕ್ಲೀನ್ ಮಾಡಿ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಸಾಕಷ್ಟು ಸಮಸ್ಯೆಗಳಿತ್ತು. ಕೆಲವು ಊರುಗಳಲ್ಲಿ ಪಂಚಾಯತ್ ಚರಂಡಿಗಳು ತುಂಬಿಕೊಂಡಿರೋದಾಗಿರ್ಬೋದು, ಕೊಳಚೆ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ. ಅದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಎಲ್ಲಾನು ಹಂತವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕಷ್ಟು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ವಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ನನಗೂ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಸುರ್ಜಾಕ್ನಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಮಾನ್ಯ ಶಾಸಕರ ಮತ್ತು ನಮ್ಮ CEO ಅವರ ಮಾರ್ಗದರ್ಶನದಂತೆ ಈ ಒಂದು ಗ್ರಾಮದಲ್ಲಿ ನಾವು ಈ ವರ್ಷದ
ಈ ವಾರ್ಷಿಕ ವರ್ಷದ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಗ್ರಾಮ ಸಭೆ ಮುಖ್ಯ ಉದ್ದೇಶ ಈಗ ಜನಗಳಿಗೆ ಏನು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು. ಈಗ ತುಂಬಾ ಜನ ಕೇಳಿದ್ರು, ಕುಡಿಯೋ ನೀರಿನ ವ್ಯವಸ್ಥೆ ಫಸ್ಟ್ ನಮಗೆ ಕಲ್ಪಿಸ್ಕೊಡಿ, ನೈರ್ಮಲ್ಯದ ವ್ಯವಸ್ಥೆನ ಸರಿಯಾಗಿ ಕಲ್ಪಿಸ್ಕೊಡಿ, ಬೀದಿ ದೀಪಗಳ ವ್ಯವಸ್ಥೆ ಆಗಬೇಕು, ಸ್ಟ್ರೀಟ್ ಲೈಟ್ಗಳು ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದು, ಮತ್ತೆ ಎಲ್ಲಿ ಚರಂಡಿಗಳಾಗಬೇಕು, ರಸ್ತೆಗಳಾಗಬೇಕು ಅಂತ. ಸೊ ಇದು ನಮ್ಮ ಮುಖ್ಯ ಕರ್ತವ್ಯನೂ ಕೂಡ ಪಂಚಾಯತಿದು ಮೊದಲ ಆದ್ಯತೆಗೆ ನಮ್ಮದು ಈ ಮೂಲಭೂತ ಸೌಕರ್ಯನ ಜನಗಳಿಗೆ ತಲುಪಿಸೋದೇ ಮೊದಲನೇ ಕೆಲಸ ನಮ್ಮದು. ಆ ನಿಟ್ಟಿನಲ್ಲಿ ಈಗ ನಾವು ಬರಗಾಲದ ಪರಿಸ್ಥಿತಿ ಬರೋ ಸಿಚುಯೇಷನ್ಸ್ ಕಾಣ್ತಾ ಇರೋದ್ರಿಂದ ನಾವು ಮೊದಲನೇದಾಗಿ ನಾನು ಪಿ ಡಿ ಅವರು ಕೂಡ ತಿಳಿಸಿದ್ದೀನಿ, ನಾವು ಕೂಡ ಅದೇ ನಿಟ್ಟಿನಲ್ಲಿ ಮುಂದುವರಿತೀವಿ. ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಟ್ಟು ಯಾರಿಗೂ ಕುಡಿಯೋ ನೀರಿನ ಸಮಸ್ಯೆ ಆಗದಂಗೆ ಬೋರ್ವೆಲ್ಗಳಿಗೆ ಹಾಕ್ಸೋದಾಗಿರ್ಬೋದು, ಪೈಪ್ಲೈನ್ ಆಗಿರ್ಬೋದು, ಪ್ರತಿಯೊಂದು ಏನೇ ಕೆಲಸ ಆದರೂ ಅದಕ್ಕೆ ಮೊದಲ ಆದ್ಯತೆ ಕೊಟ್ಟು ಆ ಕೆಲಸನ ಮಾಡ್ತೀವಿ. ಎರಡನೇದಾಗಿ ನೈರ್ಮಲ್ಯ. ಎಲ್ಲ ಕಸ ಎಲ್ಲದ್ರಲ್ಲಿ ಹಾಕೋದು ಅದನ್ನ ತಪ್ಪಿಸ್ಬೇಕು. ಈಗ ಸರಿಯಾದ ಒಂದು ವೆಹಿಕಲ್ ಇದೆ, ಇನ್ನೊಂದು ವೆಹಿಕಲ್ನ ಕೂಡ ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಸಹಾಯಕರ ನಾವು ಒಕ್ಕೂಟದ ಮುಖಾಂತರ ನಾವು ಆಯ್ಕೆ ಮಾಡಿಕೊಂಡು ಈ ಕೆಲಸನೂ ಕೂಡ ಒಂದು ವಾರದಲ್ಲೇ ಕೂಡ ಪ್ರಗತಿಯಲ್ಲಿ ಇರಬೇಕು. ಎಲ್ಲೂ ಕೂಡ ಕಸ ಇರಬಾರ್ದು, ಕಸನ ನೀಟಾಗಿ ತೆಗೆದು ಎಲ್ಲಿ ಹೊರಗಡೆ ನಾವು ಸಾಗಿಸ್ಬೇಕು ಅದನ್ನು ಮಾಡಬೇಕು. ಗ್ರಾಮ ಸಭೆಗೆ ಆಟೋ ಪ್ರಚಾರವನ್ನು ಮಾಡಿದ್ದಾರೆ, ಪಾಂಪ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಗ್ರಾಮ ಸಭೆಯಲ್ಲಿ ಇಲ್ಲಿ ನಮ್ಮ ಇದು ಹೋಬಳಿ ಇಲ್ಲಿ ಗ್ರಾಮ ಮಟ್ಟದ ಅಧಿಕಾರಿಗಳಿಗೂ ಭಾಗವಹಿಸಕ್ಕೆ ನಮ್ಮ ಗೈಡ್ಲೈನ್ಸ್ ಅಲ್ಲೂ ಕೂಡ ಇರೋದು, ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ. ಮತ್ತೆ ಈಗ ನಮ್ಮ ಮುಖ್ಯವಾಗಿ ಇವರು ರೆವಿನ್ಯೂದವ್ರು ಬರ್ಬೇಕಾಗಿತ್ತು, ಅವ್ರು ನನ್ಗೆ ಗೊತ್ತಿದ್ದಂಗೆ ಅವ್ರ SIR ಮತ್ತೆ ನಮ್ಮ ಆಹಾರ ಭದ್ರತಾ ಇಲಾಖೆಯವ್ರು ಮಾಡ್ಬೇಕಾಗಿತ್ತು, ಆಹಾರ ಇಲಾಖೆಯವ್ರು ಬರ್ಬೇಕಾಗಿತ್ತು. ಈ ಎಲ್ಲ ಕೆಲವರು ನಮ್ಗೆ SIR ತಮ್ಗೆಲ್ಲ ಗೊತ್ತಿದೆ ಅಲ್ಲ, ಇಲ್ಲ 8 ಇಲಾಖೆಗಳು ಬಂದಿದ್ರು, ಇನ್ನು ಕೆಲವು ಇಲಾಖೆಗಳು ಬಂದಿಲ್ಲ. ಹೌದು, ನಾನೀಗ ಅದು ನನ್ನ ಗಮನಕ್ಕೆ ಬಂದಿದೆ. ಇದೇ ಗ್ರಾಮ ಸಭೆಯಲ್ಲ, ಬೇರೆ ಗ್ರಾಮ ಸಭೆಯಲ್ಲೂ ಕೂಡ ಕೆಲವು ಅಧಿಕಾರಿಗಳು ಭಾಗವಹಿಸ್ತಾವಿಲ್ಲ ಅನ್ನೋದು ನನ್ನ ಮಾಹಿತಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ನನ್ನ ಕಚೇರಿಯಿಂದನೂ ಕೂಡ ನಾವು ಕಡ್ಡಾಯವಾಗಿ ಗ್ರಾಮ ಸಭೆಯಲ್ಲಿ ಏನು ಹೋಬಳಿ ಮಟ್ಟದ ಗ್ರಾಮ ಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಅದು ಕಡ್ಡಾಯವಾಗಿ ಭಾಗವಹಿಸಕ್ಕೆ ನನ್ನಿಂದ ಡೈರೆಕ್ಷನ್ಸ್ ಅನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಯಾರು ಕೂಡ ತಪ್ಪಬಾರ್ದು, ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು. ಒಂದೆರಡು ಈಗ ಏನು SIRಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಸಹ SIR ನಲ್ಲಿ ಕಂಪ್ಲೀಟ್ ಆಗಿ ಭಾಗಿಸಿದ್ರು. ಈ ಮೂಲಕ ನಾನು ಸಾರ್ವಜನಿಕರಿಗೂ ಕೂಡ ತಿಳಿಸ್ತೇನೆ, SIR ನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕಡ್ಡಾಯವಾಗಿ ಭಾಗವಹಿಸಿ ತಮ್ಮೆಲ್ಲ ಏನು BLOಗಳು ಫಾರ್ಮ್ ಕೊಡ್ತಿದ್ದಾರೆ ಆ ಫಾರ್ಮ್ನೆಲ್ಲ ತಗೊಂಡು ತಮ್ಮ ಮಾಹಿತಿನೆಲ್ಲ ಫಿಲ್ ಮಾಡಿ ವಾಪಸ್ ಕೊಟ್ಟು ಈ ಒಂದು SIRನ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮುಖ್ಯವಾಗಿ ಏನು ಹೇಳಿದ್ರು, ಕುಡಿಯೋ ನೀರಿಂದು ನೈರ್ಮಲ್ಯ ಮತ್ತೆ ಸ್ಮಶಾನ ಅಭಿವೃದ್ಧಿಪಡಿಸುವಂತ ಕೆಲಸ ಹಾಗೂ ರಸ್ತೆ ಚರಂಡಿಗಳು, ಈ ಇಷ್ಟು ಏನು ಸಾರ್ವಜನಿಕರು ತಮ್ಮ ಕೇಳ್ಕೊಂಡ್ರು. ಆ ನಿಟ್ಟಿನಲ್ಲಿ ಕೂಡ ನಾವು ಪಂಚಾಯತಿನ ಈ ಸತಿ ಕ್ರಿಯಾಯೋಜನೆಯನ್ನ ತಗೊಂಡು ಮಾನ್ಯ ಶಾಸಕರು ಮತ್ತು ನಮ್ಮ CO ಅವರ ಮಾರ್ಗದರ್ಶನದಲ್ಲಿ ಆ ಕೆಲಸಗಳನ್ನೆಲ್ಲ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲೇ ಅನುಷ್ಠಾನ ಮಾಡ್ತೀವಿ. ಪಂಚಾಯತಿಗಳಲ್ಲಿ ಖಾತೆಗಳು ಮಾಡೋದಕ್ಕೆ 1 ಲಕ್ಷ ಬೇಡಿಕೆ ಆ ತರದ್ದು ಬೇಡಿಕೆ ಕೊಟ್ರೆ ಲೋಕಾಯುಕ್ತ ಇದೆ, ಆ ತರ ಕೇಳಕ್ ಯಾರಿಗೂ ಅಧಿಕಾರ ಇಲ್ಲ. ಏನ್ ರಸೀದ್ ಫೀಸ್ ಇದೆ ಅಷ್ಟೇ ಮಾತ್ರ ಕಟ್ಟಬೇಕು, ಮತ್ತೆ ನೀವು ಆ ಟ್ಯಾಕ್ಸ್ ಕಟ್ಟಬೇಕು. ಅದ್ ಬಿಟ್ಟು ಯಾರೇ ರೀತಿ ನಿಮ್ಗೆ ಆ ತರ ನಿಮ್ಗೆ ಲಂಚ ಕೇಳ್ತಿದ್ದಾರೆ, ಬೇರೆ ತರ ಕೊಡ್ತಿದ್ದಾರೆ ಅಂದ್ರೆ ನನ್ ಗಮನಕ್ಕೆ ತನ್ನಿ, ಮತ್ತೆ ಲೋಕಾಯುಕ್ತನೂ ಇದೆ, ಅದಕ್ಕೆ ಸಪರೇಟ್ ಅಧಿಕಾರಿಗಳಿದೆ. ಗಮನಕ್ಕೆ ತನ್ನಿ, ಯಾರಿಗೂ ಆ ರೈಟ್ಸ್ ಇಲ್ಲ, ಯಾರನ್ನು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಡಿಮ್ಯಾಂಡ್ ಮಾಡೋದಕ್ಕೆ. ರೆವಿನ್ಯೂ ಖಾತೆ ಅಲ್ಲ, 11B ಇದು ಕೂಡ ಇಲ್ಲ. 11B ಏನಿದೆ, ರೆವಿನ್ಯೂ ಜಾಗದಲ್ಲಿ ಈಗಾಗಲೇ ಮನೆ ಕಟ್ಕೊಂಡಿದ್ದಾರೆ. ಸೊ ಈಗ ಎಂದಾಗಲೇ DC ಕನ್ವರ್ಷನ್ ಆಗಿರುತ್ತೆ, ಅದು ಒಂದ್ಸತಿ ರಿಜಿಸ್ಟ್ರೇಷನ್ ಆಗಿದೆ 7/4/2025 ಹಿಂದಿನ ದಿನಾಂಕದಲ್ಲಿ ಅನ್ನೋದಕ್ಕೆ ಬಿಟ್ಟಿದ್ದಾರೆ. ಈಗಾಗಲೇ ಎಲ್ಲ ಪ್ರೋಸೆಸ್ ಕೂಡ ಮಾಡ್ತಿದ್ದಾರೆ. ತುಂಬಾ ಸಾವಿರಾರು ಅಪ್ಲಿಕೇಶನ್ ನಮ್ಮ ತಾಲೂಕಿನಲ್ಲಿ ತುಂಬಾ 13,000 ಅಪ್ಲಿಕೇಶನ್ಸ್ ಈಗಾಗಲೇ ಆನ್ಲೈನಲ್ಲಿದೆ. ಅದನ್ನ ಎಲ್ಲ ಪಂಚಾಯತಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಎಲ್ಲರೂ ಅದನ್ನ ಮಾಜರ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ದಾಖಲಾತಿಗಳನ್ನ ಪರಿಶೀಲಿಸಿ ಅದು ಜಿಲ್ಲಾ ಪಂಚಾಯತಿ ಹಂತಕ್ಕೆ ಹೋಗಿ ಅಲ್ಲಿಂದ ಬಂದು ಆಗ್ಬೇಕು. ಆ ಕೆಲಸ ಪ್ರಗತಿಯಲ್ಲಿ ಇಲ್ಲ, ಏನಿಲ್ಲ. ಜಿಲ್ಲಾ ಪಂಚಾಯತಿಲಿ ಇಲ್ಲ, ಜಿಲ್ಲಾ ಪಂಚಾಯತಿ ಮೊದಲು ಏನು ನಿಯಮ ಇತ್ತು ಅದರಲ್ಲಿ ವಾಪಸ್ ಹಾಕಿದ್ರು. ಈಗೆಲ್ಲ ಮತ್ತೆ ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಏನು ಸರಿಯಾಗಿ ಪರಿಶೀಲನೆ ಮಾಡಿ ಸರಿ ಇದ್ದ ದಾಖಲಾತಿಗಳನ್ನ ಅಪ್ರೂವಲ್ಗೆ ಕಳಿಸ್ಕೊಟ್ರೆ ಅಲ್ಲಿಂದನೂ ಕೂಡ ಅಪ್ರೂವಲ್ ಆಗಿ ಬರ್ತಾ ಇದೆ. ಈಗ ಅಲ್ಲಿಂದ ನಮ್ಮ CO ಸರ್ ಕಡೆಯಿಂದ ನಮ್ಮಿಂದ ಸರಿಯಾಗಿ ರೆಕಾರ್ಡ್ಸ್ ಅನ್ನು ಅಪ್ಲೋಡ್ ಮಾಡಿ ಕಳಿಸಿದಂಥವನ್ನ ಅಪ್ರೂವಲ್ ಮಾಡಿ ಕೂಡ ಕೊಡ್ತಿದ್ದಾರೆ. ಜಾಸ್ತಿ ಸಂಖ್ಯೆ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಎಲ್ಲ ಕ್ಲಿಯರ್ ಆಗುತ್ತೆ, ಅದರಲ್ಲಿ ಯಾವ ಇದೇನು